ನನ್ನ ಹತ್ರ ಮಾತಾಡಿದ್ರು ಈಗ ಸನ್ಮಾನ್ಯ ನಾನು ಯಾರು ನಮ್ಮ ಅಲ್ಲಪ್ಪ ಇವರು ಆರ್ ವಿ ದೇವರಾಜ್ ಅವರು ನಮ್ಮ ಜೊತೆ ಶಾಸಕರಾಗಿದ್ದಂಥವರು ಅವರು ತೀರ್ಕೊಂಡಿದ್ದಾರೆ. ನಮ್ಮ ಪಕ್ಕದ ಕ್ಷೇತ್ರ ಹಿಂದೆ ನಮ್ಮ ಪಕ್ಕದ ಕ್ಷೇತ್ರ ಚಿಕ್ಕಪೇಟೆಯಲ್ಲಿ MLA ಆಗಿದ್ದರು. ಅವರು SM ಕೃಷ್ಣ ಅವ್ರಿಗೋಸ್ಕರ ಅವರು ಕಾನ್ಸ್ಟಿಟ್ಯೂನ್ಸಿಯನ್ನು ಬಿಟ್ಕೊಟ್ಟಂಥವ್ರು. ಇವತ್ತು ಅವರು ತೀರೋಗಿದ್ದಾರೆ. ನಾನು ಕೂಡ ಹೋಗಿ ನಾನು ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಮುಂದೆ ಬರ್ತಾಯಿದ್ರು. ಆವಾಗ ಅವರು ಈ 8ನೇ ತಾರೀಕು ಸರ್ವಪಕ್ಷದ ಸಭೆಯನ್ನು ಕರಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಈಗ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಇನ್ನೂ ಅವ್ರಿಗೇನು ಮೆಸೇಜ್ ಹೋಗಿಲ್ಲಂತೆ. ನಮ್ಮ ಕೇಂದ್ರದ ನಾಯಕರು ಎಲ್ಲ ಏನು ತೀರ್ಮಾನ, ಯಾಕಂದರೆ ಅವ್ರದ್ದು ಡೇಟ್ಗಳು ಟ್ಯಾಲಿ ಆಗಬೇಕಲ್ಲ. 8th ಏನೋ ಅವ್ರದ್ದು ಕೂಡ ಪಾರ್ಲಿಮೆಂಟ್ ರಿವ್ಯೂ ಮೀಟಿಂಗ್ಸ್ ಏನೋ ಇದೆಯಂತೆ ಮಂತ್ರಿಗಳದ್ದೆಲ್ಲ. ಸೊ ಇದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರದ್ದು. ಸೊ ಎಲ್ಲ ಗೊತ್ತಾದ ಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮ್ಮ ಪಾರ್ಟಿಯಿಂದ ನಾವು ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ಪ್ರತಿ ವರ್ಷ ವಿಂಟರ್ ಸೆಷನ್ ಆದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಏನಂದ್ರೆ ನಾರ್ತ್ ಕರ್ನಾಟಕ ಇಶ್ಯೂಸ್ ಹೆಚ್ಚಾಗಿ ಡಿಸ್ಕಸ್ ಆಗಬೇಕು ಅನ್ನೋದು ಒಂದು ನಡ್ಕೊಂಡ್ ಬಂದಿದೆ. ಈಗ ಈ ವರ್ಷ ನೀವು ತಗೊಂಡ್ರೆ ಲಾಸ್ಟ್ ಇಯರ್ ಇವರು ಸಿದ್ದರಾಮಯ್ಯ ಗೌರ್ಮೆಂಟ್ ಅವರು ಗೋವಿಂದರಾವ್ ಕಮಿಟಿ ಅಂತ ಅಪಾಯಿಂಟ್ ಮಾಡಿ ರೀಜನಲ್ ಇಂಬ್ಯಾಲೆನ್ಸ್ ಸ್ಟಡಿ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಆ ಕಮಿಟಿ ರಿಪೋರ್ಟ್ ಆಕ್ಚುಲಿ ಈ ತಿಂಗಳು ಇಟ್ ಇಸ್ ಡ್ಯೂ. ಸೊ ಒಂದು ಈಗ ವಿರೋಧ ಪಕ್ಷದ ಕಡೆಯಿಂದ ಸರ್ ಬೋತ್ ಫ್ರಮ್ ಬಿಜೆಪಿ ಅಂಡ್ ಜೆಡಿಎಸ್ ಸ್ಪೆಸಿಫಿಕಲಿ ಏನೇನು ನಾರ್ತ್ ಕರ್ನಾಟಕ ರಿಲೇಟೆಡ್ ಇಶ್ಯೂಸ್ನ ಈ 2 ವಾರದಲ್ಲಿ ನೀವು ಚರ್ಚೆ ಮಾಡ್ತೀವಿ? ಸ್ಪೆಸಿಫಿಕ್ ಇಶ್ಯೂಸ್ ನಾವು ಕಳೆದ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡಿರೋದು 2 ಪ್ರತಿಯನ್ನು ನಾನು ತರಿಸ್ಕೊಂಡಿದ್ದೀನಿ. ಆಗಲೇ ಒಂದು 15 ದಿನ ಆಯಿತು. ಅವರು ಬೆಳಗಾವಿಗೆ ಏನು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡ್ತೀನಿ ಅಂದರು. ಬಿಜಾಪುರದಲ್ಲಿ ಇಂಡಸ್ಟ್ರೀಸ್ ಒಂದು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀರಾವರಿ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಈ ಥರ ಅವ್ರು ಏನೇನು ಪಾಯಿಂಟ್ಸ್ ಹೇಳಿದಾರ ಸುಮಾರು 30 ಪಾಯಿಂಟ್ಸನ್ನು ನಾವು ನೋಟ್ ಮಾಡಿದ್ದೀರಿ. ಈಗ ನೀ ಹೇಳಿದ್ದೇನು ಮಾಡಿದ್ದೇನು ಅಂತ ನಾನು ಎಲ್ಲ ಅಧಿಕಾರಿಗಳಿಗೂ ನಾನು ಇಲ್ಲಿಂದನೇ ಕೂತ್ಕೊಂಡು ಸುಮಾರು 8 ಜನ ಸೆಕ್ರೆಟ್ರಿಗಳಿಗೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ನಾನೇ ಸ್ವತಃ ಫೋನ್ ಮಾಡಿದ್ದೀನಿ. ಅದರ ಒಂದು 4 ಜನ ಸಿಕ್ಕಿಲ್ಲ. ಆಮೇಲೆ 4 ಜನ ವಾಪಸ್ ನನಗೆ ಫೋನ್ ಮಾಡಿದ್ರು. ಮತ್ತೆ ಅವ್ರ ಹತ್ರ ಎಲ್ಲ ದಾಖಲೆಗಳನ್ನು ಕೇಳಿದ್ದೀನಿ. ಏನೇನು ಆರ್ಡರ್ ಇಶ್ಯೂ ಆಗಿದೆ ಅಂತ ಕೇಳಿದ್ದೀನಿ. ಆಲ್ಮೋಸ್ಟ್ ಆಲ್ 90% ಯಾವುದೇ ಆರ್ಡರ್ ಇಶ್ಯೂ ಮಾಡಿಲ್ಲ. ಈ ಗೋವಿಂದರಾವ್ ವರದಿದು ಏನು ಹೇಳಿದ್ರು ಹೇಳಿ? 6 ತಿಂಗಳಲ್ಲಿ ವರದಿ ಬರ್ತೈತೆ ಅಂತ ಹೇಳಿದ್ರು. 6 ತಿಂಗಳಾಯಿತು, 12 ತಿಂಗಳಾಯಿತು, 12 ಆದಮೇಲೆ ಎಷ್ಟಪ್ಪ 18 ತಿಂಗಳಾಯಿತು, 24, 36. ನಾನು ಕೇಳಿದೆ, ಎಲ್ಲ ರೆಡಿ ಔಟಿದೆ ಅಂತ ಇನ್ನು ಪಿನ್ ಮಾಡ್ತಾ ಇದ್ದಾರೆ. 6 ತಿಂಗಳಲ್ಲಿ ವರದಿ ನಮ್ಮ ಕೈ ಕೊಟ್ಟು ಅಸೆಂಬ್ಲಿಯಲ್ಲಿ ಮೊನ್ನೆ ಮಾಡಬೇಕಾಯಿತು. ಎಲ್ಲಿ? ಬೆಳಗಾವಿಯಲ್ಲಿ. ಇವಾಗಾದರೂ ಇನ್ನೂ ಇಲ್ಲ, ಇನ್ನೂ ಪಿನ್ ಮಾಡ್ತಾ ಇದ್ದಾರೆ. ಅದು ವರದಿನ ಫೈನಲ್ ಟಚಪ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ಸರ್ಕಾರ ಎಷ್ಟು ನೆಗ್ಲೆಕ್ಟ್. ಒಬ್ಬ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಆಚೆ ಕೊಡೋದು ಬೇರೆ, ಆಚೆ ಸಂತೆ ಭಾಷಣ ಮಾಡೋದು ಬೇರೆ. ಅಧಿವೇಶನದಲ್ಲಿ ಕೊಟ್ಟಂಥ ಮುಖ್ಯಮಂತ್ರಿಯ ಮಾತಿಗೆ ಕಿವಿಗೆ ಕಿಮ್ಮತ್ತಿಲ್ಲ ಅಧಿಕಾರಿಗಳ ವಲಯದಲ್ಲಿ. ಯಾಕಂದರೆ ಹಣ ಇಲ್ಲ, ಅವ್ರ ಹತ್ರ ಹಣ ಇಲ್ಲ. ನಾನು ಆನ್ ರೆಕಾರ್ಡ್ ಇಲ್ಲ, ಇದು ಹಾಗೆ ಹೇಳ್ತಾ ಇದ್ದೀನಿ. ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದೆ. ಅವ್ರು ಹೇಳಿದ್ರು, ಇನ್ನು 6 ತಿಂಗಳು ನಾವು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರು. ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಇನ್ನು 6 ತಿಂಗಳು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಏನು ಬರುತ್ತೋ ಅದನ್ನು ತೊಗೊಂಡು ಅವತ್ತಿಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಷ್ಟೇ. ಇನ್ನು 6 ತಿಂಗಳು ಯಾವುದೇ ಅಭಿವೃದ್ಧಿ ಹೊಸ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಸರ್ಕಾರ ಏನೇ ಘೋಷಣೆ ಮಾಡಿದ್ರು ಹಣ ಇಲ್ಲ ಅಂತ ಹೇಳಿದ್ದಾರೆ. ಆ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರೋದು. ಅದರಿಂದ ನಮ್ಮ ಚರ್ಚೆ ಏನಿದ್ರು ಈ ಅಧಿವೇಶನದಲ್ಲಿ ನೀವು ಮಾತೇನು ಕೊಟ್ಟಿದ್ದೀರಿ, ಏನು ಮೋಸ ಮಾಡಿದ್ದೀರ, ಇದೇ ಮೇಯ್ನು. ಸಿದ್ದರಾಮಯ್ಯ ಬಂದು 2.5 ವರ್ಷ ಆಯ್ತಲ್ಲ, ಮಾತು ಕೊಟ್ಟು 2.5 ವರ್ಷ ಆಗಿದೆ. ಮಾತು ಕೊಟ್ಟು ಫಸ್ಟ್ ಅಧಿವೇಶನ ಅಲ್ಲಿ ಶುರುವಾದಾಗ 2 ವರ್ಷ ಆಯಿತು. ನೀವು ಮಾತು ಕೊಟ್ಟಿದ್ದೇನೋ ನಡ್ಕೊಂಡಿದ್ದೇನೋ ಅಂತ ನಾವು ಕೇಳ್ತೀರಿ. ಸರ್, ಮೊನ್ನೆ CM ಬಿಜೆಪಿ ಅವರು ಬುರ್ಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ಬಿಜೆಪಿ ಅವರು ಬುರ್ಡೆ ಗ್ಯಾಂಗ್ ಅಂತ ಹೇಳಿದ್ದಾರೆ CM. ನಾನು ಮೋಸ್ಟ್ಲಿ ಅವರು
ಕಾಪಿ ಹೊಡೆದಿರಬೇಕು. ನಾನು ಲಾಸ್ಟ್ ಅಧಿವೇಶನದಲ್ಲಿ ಹೇಳಿದೆ ಬುರುಡೆ ಸರ್ಕಾರ ಅಂತ. ಬುರುಡೆ ಸರ್ಕಾರ ಅಂತ ಹೇಳಿದ್ದು ದೊಡ್ಡ ಗಲಾಟೆ ಮಾಡಾಕ್ಬಿಟ್ರೆ ಎಲ್ಲ ಕಾಂಗ್ರೆಸ್ ಅವರು ಬುರುಡೆ ಸರ್ಕಾರ ಅಂತ ಹೇಳಿದೆ ನಾನು. ನೋಡಿ ರೆಕಾರ್ಡ್ ಅಂತ ಇದು ಏನೆಲ್ಲ ಕಾಂಗ್ರೆಸ್ ಅವರು ಅದನ್ನು ಇದರಿಂದ ತೆಗಿಬೇಕು, ಏನು ಕಡತದಿಂದ ತೆಗಿಬೇಕು ಅಂತ ದೊಡ್ಡ ಗಲಾಟೆ. ಅದೇ 10 ನಿಮಿಷ ಗಲಾಟೆ ಆಗೋದು. ಸ್ಪೀಕರ್ ಅದನ್ನು ಕಡತದಿಂದ ತೆಗೆದಾಕಿ ಅಂದರು. ಮೋಸ್ಟ್ಲಿ ಕಾಪಿ ಹೊಡೆದಿರ್ಬೇಕು ಅವರಷ್ಟೇ. ನಾವು ಅವ್ರಿಗೆ ಹೇಳಿದಿರಲ್ಲ ಇದು ಬುರುಡೆ ಸರ್ಕಾರ ಅಂತ. ಬುರುಡೆನ ಎನ್ಕ್ವೈರಿ ಕೊಟ್ಟವ್ರು ಯಾರು? ಇವರೇ ತಾನೆ. ಈಗ ಧರ್ಮಸ್ಥಳದ ವಿಚಾರವಾಗಿ ಬುರುಡೆ ತಂದವನಿಗೆ ಪೂರ್ತಿ ಗನ್ಮ್ಯಾನು, ಸೆಕ್ಯೂರಿಟಿ, ಊಟ, ಬಿರಿಯಾನಿ ಎಲ್ಲ ಕೊಟ್ಟು ಬುರುಡೆ ವರದಿನ ಮಾಡೋಕ್ಕೆ SIT ಎಲ್ಲ ತನಿಖೆ ಮಾಡಿಸ್ತಾರಲ್ಲ, ನೀವೇ ತಾನೇ ಮಾಡಿರೋದು. ಅದಕ್ಕೆ ಬುರುಡೆ ಅನ್ನೋದು ಕಾಂಗ್ರೆಸ್ಗೆ ಪಕ್ಕಾ ಸೂಟ್ ಆಗುವಂಥ ಒಂದು ನೇಮ್. ಅದು ಸುಳ್ಳು ಹೇಳ್ಕೊಂಡೇ ಅಧಿಕಾರಕ್ಕೆ ಬಂದಿದ್ದು. 40% ಕಮಿಷನ್ ಅಂತ ಸುಳ್ಳು ಹೇಳಿದ್ರು, ಪೇ CM ಅಂತ ಸುಳ್ಳು ಹೇಳಿದ್ರು. ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ, ಎಲ್ಲ ಬಿದ್ದೋಯ್ತು ಕೋರ್ಟಲ್ಲಿ, ಲೋಕಾಯುಕ್ತದಲ್ಲಿ ಎಲ್ಲ ಬಿದ್ದೋಯ್ತು ಕೇಸು. ಬುರುಡೆ ಹೇಳ್ಕೊಂಡು ಬುರುಡೆ ಬಿಟ್ಕೊಂಡು ಬಂದವರು ನೀವು. BJPಗೆ ನೀವು ಆ ಮಾತನ್ನು ಹೇಳುವಂಥ ಅಧಿಕಾರವನ್ನು ಕಳ್ಕೊಂಬಿಟ್ಟಿದ್ದೀರ 2 ವರ್ಷದಲ್ಲಿ. ಇನ್ನೇನಪ್ಪ ಅಲ್ಲ, ಇದು ಮುಗಿಲಿ ತಾಳಮ್ಮ. ಐ ವಿಲ್ ಬಿ ಹಿಯರ್ ಓನ್ಲಿ. ಸರ್, ಇವಾಗ ಡಿಸೆಂಬರ್ 8ನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. CM DCM ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾಳೆ ಮಂಗಳೂರಿನಲ್ಲಿ KC ವೇಣುಗೋಪಾಲ್ನ ಮೀಟ್ ಮಾಡ್ತೀವಿ, ಕರೆದ್ರೆ ಡೆಲ್ಲಿಗೆ ಹೋಗ್ತೀವಿ. ಪ್ರಾಬಬ್ಲಿ 8ನೇ ತಾರೀಕೆ ಅವ್ರು ಡೆಲ್ಲಿಗೆ ಹೋಗುವಂಥದ್ದಿದೆ ಸರ್. 8ನೇ ತಾರೀಕಿನಿಂದ 19ನೇ ತಾರೀಕು ತನಕ ಚಳಿಗಾಲದ ಅಧಿವೇಶನ. ಮೊದಲನೇ ದಿನವೇ ಡೆಲ್ಲಿ ಅಧಿವೇಶನದ ಮೊದಲನೇ ದಿನವೇ ಡೆಲ್ಲಿ. ಅವ್ರ ಪ್ರಕಾರ ಅಧಿವೇಶನದ ಫಸ್ಟ್ ದಿನವೇ ಇವರು ಸರ್ವಪಕ್ಷ ನಿಯೋಗ ಡೆಲ್ಲಿ ಅಂತಂದ್ರೆ ಇಲ್ಲಿ ಅಧಿವೇಶನ ಏನ್ ಮಾಡ್ತಾರೆ? ಈಗ ನೀವು ವಿಪಕ್ಷದವರು ಕರೆದು ನೀವು ವಿಪಕ್ಷ ನಾಯಕರು ಕೂಡ ಹೋದ್ರೆ ಅಧಿವೇಶನದಲ್ಲಿ ಯಾರು ಪಾಲ್ಗೊಳ್ತಾರೆ? ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ಈ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಅನ್ನೋದು ಅರ್ಥ ಆಗ್ತೈತೆ. ನೆಗ್ಲೆಕ್ಟ್. ಈಗ ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷದಲ್ಲಿ ಕೊಟ್ಟಿದ್ದೇನು ಅಂತ ಕೇಳ್ತೀರಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ನೆಗ್ಲೆಕ್ಟ್ ಉತ್ತರ ಕರ್ನಾಟಕದಲ್ಲಿ. ಅವ್ರು ತಯಾರಿ ಆಗಬೇಕಾಯ್ತು, 1 ವಾರಗಳ ಕಾಲ ತಯಾರಿ ಮಾಡಬೇಕಾಯ್ತು. ಉತ್ತರ ಕರ್ನಾಟಕಕ್ಕೆ ನಾವು ಏನೇನು ಹೇಳಿದ್ರಿ, ಏನೇನು ಮೋಸ ಮಾಡಿದಿರಿ, ಮಾಡೋಕ್ಕೆ ಸಾಧ್ಯನಾ, ಹಣಕಾಸಿನ ಪರಿಸ್ಥಿತಿ ಏನು ರಾಜ್ಯದಲ್ಲಿ, ಇದೆಲ್ಲ ಚರ್ಚೆ ಮಾಡ್ಕೊಬೇಕಾಯ್ತು. ಮೀಟಿಂಗ್ ಕರಿಬೇಕಾಯ್ತು. CM, ಡೆಪ್ಟಿ CM ಎಲ್ಲ ಒಂದು ಸಭೆ ಕರೆದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆದು, ಇಲಾಖೆಗಳನ್ನೆಲ್ಲ ಕರೆದು ಏನು ಮಾಡಿದ್ದೀರಪ್ಪ ಅಸೆಂಬ್ಲಿಯಲ್ಲಿ ನಾವು ಉತ್ತರ ಕೊಟ್ಟಿದ್ದಕ್ಕೆ ಏನಾನ ಇಂಪ್ಲಿಮೆಂಟ್ ಆಗಿದೆಯಾ ಅಂತ ಒಂದು ರಿವ್ಯೂ ಮಾಡಬೇಕಾಯ್ತು. ಮಾಡೇ ಇಲ್ಲ. ನಾಟಿ ಕೋಳಿ ಸಾರು, ಇಡ್ಲಿ ವಡೆ ಸಾರು, ಸಾಂಬಾರು, ಇಷ್ಟೇ. ಪಾಪ ಪರಮೇಶ್ವರ್ ದೂರದಲ್ಲಿ ನಿಂತ್ಕೊಂಡು ಈ ವಾಸನೆ ನೋಡ್ಕೊಂಡು ಕೂತವ್ರು. ನಾಟಿ ಕೋಳಿ ವಾಸನೆನ ನೋಡ್ತಾ ಇದ್ದಾರೆ, ಇಡ್ಲಿ ಸಾಂಬಾರು ವಾಸನೆ ಓದ್ತಾ ಇದೆ ಹೊರತು ತಿಂತಾ ಇರೋರು ಇವರಿಬ್ಬರೇ. ಪಾಪ ವೈಲ್ಡ್ ಕಾರ್ಡ್ ಅವ್ರನ್ನ ಇನ್ನೂ ಕನ್ಸಿಡರೇ ಮಾಡಿಲ್ಲ. ವೈಲ್ಡ್ ಕಾರ್ಡ್ಗಳು ವೈಲ್ಡ್ ಕಾರ್ಡ್ ಆಗ್ತಾರೆ ಸರ್. ಅವ್ರು ಕೆಲವು ಸರಿ ಬಿಗ್ ಬಾಸಲ್ಲಿ ವೈಲ್ಡ್ ಕಾರ್ಡ್ ಬಂದವರೇ ವಿನ್ ಆಗ್ಬಿಟ್ಟವ್ರೆ. ಅಲ್ಲಿ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಎಲ್ಲ ಬರೆಯೋರು ಅಲ್ಲಿ ತಾನೆ ಡೆಲ್ಲಿಯಲ್ಲಿ ಇರೋದು, ಇಲ್ಲಿಲ್ಲ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗ ವೈಲ್ಡ್ ಕಾರ್ಡಾಗಿ ಬಂದರಲ್ಲ ಗುಂಡೂರಾವ್ ಅವರು, ಅಲ್ವಾ? ಏರ್ಪೋರ್ಟಲ್ಲೇ ಹೇಳ್ಬಿಟ್ಟು ಹೊಡೋದಲ್ಲ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ. ಹಿಂಗೆ ಆ ಥರ ಕಾಂಗ್ರೆಸ್ ಇದು ವೈಲ್ಡೇ, ಅದು ಯಾವಾಗಲೂ ವೈಲ್ಡೇ ಅದು. ಉತ್ತರ ಪ್ರದೇಶದ ಸಂಸದ ರಾಜೀವ್ ರಾಯ್ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಟ್ರಾಫಿಕ್ ಸಮಸ್ಯೆ, ಅಧಿಕಾರಿಗಳು ಸ್ಪಂದಿಸ್ತಿಲ್ಲ, ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಅಷ್ಟು ವರ್ಸ್ಟ್ ಆಗಿ ಟ್ರಾಫಿಕ್ ಜಾಮ್, ನೋಟೋರಿಯಸ್ ಟ್ರಾಫಿಕ್ ಅನ್ನುವಂಥ ಪದ ಬಳಕೆ ಕೂಡ ಮಾಡಿದ್ದಾರೆ. SP ನಾನು ಆ UPಯ ಸಂಸದರದು ಇವರು, UPಯ NDA ಇಂಡಿ ಅಲ್ಲ, ಇಂಡಿ ಅವ್ರಿಗೆ
ಹೇಳ್ತೀನಿ, ದಯವಿಟ್ಟು ನೀವು ಅಲ್ಲೊಂದು ಸೆಕ್ಯೂರಿಟಿ ತಗೊಳ್ಳಿ. ಇಲ್ಲಾಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿಮಗೂ ಧಮಕಿ ಹಾಕ್ಬಿಡ್ತಾರೆ. ಈಗ ರೈಗೆ ಧಮಕಿ ಹಾಕಿದ್ರಲ್ಲ, ಯಾರು ಪೈಗೆ ಧಮಕಿ ಹಾಕಿದ್ರು, ಕಿರಣ್ ಮಜುಮ್ದಾರ್ಗೆ ಧಮಕಿ ಹಾಕಿದ್ರು. ಹಂಗೆ ನಿಮಗೂ ಧಮಕಿ ಹಾಕಿದಾರು, ಹುಷಾರ್. ಅದಕ್ಕೋಸ್ಕರ ಒಂದು ಸೆಕ್ಯೂರಿಟಿ ತಗೊಳೋದು ಒಳ್ಳೇದು. ನೀವು ಪಾಪ ಅವರು ಈ ಸಾವುಗಳಾಗಿರೋದು ಗೊತ್ತಿಲ್ಲ ಅವ್ರಿಗೆ. 580 ಸಾವುಗಳಾಗಿರೋದು ಅವ್ರಿಗೆ ಗೊತ್ತಿದ್ದಂಗಿಲ್ಲ. ಬರೀ ಟ್ರಾಫಿಕ್ ಬಗ್ಗೆ ಹೇಳಿದ್ದಾರೆ. ಮೊನ್ನೆ ಯಾರೋ ಇವರೇ ಕರೆದಂಥ ವ್ಯಕ್ತಿ ಯಾರನ್ನ, ಅವರು ಮರಿಕರ್ಗೆ ಅವ್ರು ಕರೆದಿದ್ರಲ್ಲ, ಯಾವುದೋ ಸಭೆ, ಹೈಟೆಕ್ ಇದ್ರದ್ದು ಇಂಡಸ್ಟ್ರೀಸ್ ಟೆಕ್ಸ್, ಹಾಂ, ಅದರಲ್ಲಿ ಶುಕ್ಲಾ ಅಂತ ಬಂದಿದ್ರಲ್ವ, ಕರೆಕ್ಟಾ? ಅವರು ಬಾಹ್ಯಾಕಾಶಕ್ಕೆ ಹೋಗಿ ಬಂದರು. ಬಾಹ್ಯಾಕಾಶಕ್ಕೆ ಹೋಗಿ ಬಂದರು. ಅವ್ರು ಹೇಳಿದ್ದು, ನಾನಲ್ಲ ಹೇಳಿದ್ದು. ಈಗ ನೀವು ಉತ್ತರ ಪ್ರದೇಶದ MP ಬಗ್ಗೆ ಮಾತಾಡಿದ್ರಿ, ಹಿಂದೆ ಯಾರ್ಯಾರು ಮಾತಾಡಿದ್ದಾರೆ ಅಂತ ಎಲ್ಲ ಗೊತ್ತಿದೆ, IT ಪೀಪಲ್ಸ್ ಎಲ್ಲ. ಇವರೇ ಕರೆದಂಥ ಆ ಸಮಿತ್ ಇದರಲ್ಲಿ ಅವ್ರು ಹೇಳಿದ್ರು, ಸ್ಯಾಟಲೈಟ್ಗೆ ಇದರಲ್ಲಿ ನಾವು ಸ್ಪೇಸ್ಗೆ ಹೋಗ್ಬಿಟ್ಟು ಬರ್ಬೋದು, ಇದರಿಂದ ವೈಟ್ ಫೀಲ್ಡಿಂದ ನಾವು ಇಲ್ಲಿ ವಿಧಾನಸೌಧಕ್ಕೆ ಬರಬೇಕಾದ್ರೆ ನನಗೆ 4 ಅವರ್ ತಗೊಂಡು, ಅದು ಬದಲು ಆರಾಮ್ಸೆ ಸ್ಯಾಟಲೈಟ್ ಲ್ಯಾಂಡಿಂಗ್ ಇದೆಯಲ್ಲ, ಹೋಗ್ಬಿಟ್ಟು ಆರಾಮ್ಸೆ ಬರ್ಬೋದು ಅಂತ ಹೇಳಿದ್ರು. ಅಷ್ಟಾದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನೂ ಇಲ್ಲ, ಅದಕ್ಕೆ ರಿಯಾಕ್ಷನ್ನೇ ಇಲ್ಲ. ನಾಟಿ ಕೋಳಿ, ಇಡ್ಲಿ ಸಾಂಬಾರು, ಇಷ್ಟು ತಟ್ಟೆ ಇಡ್ಲಿ, ಇಷ್ಟು ಬಿಟ್ಟು ಆಚೆನೇ ಹೋಗ್ತಾ ಇಲ್ಲ. ಬಿಗ್ ಬಾಸ್ ಬಿಟ್ಟು ಆಚೆನೇ ಹೋಗ್ತಾ ಇಲ್ಲ ಅದು ಕಾಂಗ್ರೆಸ್ದು. ನಾವು ಅಧಿವೇಶನದಲ್ಲಿ ಕೇಳ್ತೀರಿ, ಈ ಡಿ ಕೆ ಶಿವಕುಮಾರ್ ಹೇಳ್ತಾವ್ರಲ್ಲ, ಯಾವುದದು ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಅಂತ. ಇಲ್ಲಿ ನಮಗೆ ಅನಿಸ್ತಾ ಇರೋದು, ಇಲ್ಲಿ ಇವರಿಬ್ಬರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನಲ್ಲಿ ಗೋವು ಯಾರು, ಹುಲಿ ಯಾರು? ಹೌದಾ ಹುಲಿಯಾ? ಅದು ಗೊತ್ತಾಗಬೇಕು. ಅದನ್ನು ಕೇಳ್ತೀನಿ ಅಧಿವೇಶನದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.